ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ನಾನು 7th ಪೇ ಸ್ಯಾಲರಿ ಕಮಿಷನ್ ಗೌರ್ಮೆಂಟ್ ಅನೌನ್ಸ್ ಮಾಡಿದ್ದಾರೆ. ಸೊ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂದರೆ ನಿಮ್ಮ ಸ್ಯಾಲರಿ ಎಷ್ಟು ಜಾಸ್ತಿ ಆಗೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ನಾನೊಂದು PDF ಹಾಕಿದ್ದೀನಿ. ಇದು ಬೇಸ್ಡ್ ಆನ್ ಕ್ಯಾಲ್ಕುಲೇಷನ್ನು. ಸೊ ಇಲ್ಲಿದೆ ನೋಡಿ, 1/7/2022 ನೌಕರನ ಮೂಲ ವೇತನ ಎಷ್ಟಿತ್ತು, ಮತ್ತು ಇವಾಗ 7ನೇ ವೇತನದ ಆಯೋಗದಂತೆ ದಿನಾಂಕ 1/1/2024 ಒಟ್ಟು ವೇತನ ಅದು ಅವಾಗೇನಿತ್ತು, ಮತ್ತು 6ನೇ ವೇತನದ ಆಯೋಗದಿಂದ ಎಷ್ಟು ತಗೋತಿದ್ರಿ ಅನ್ನೋದಿದೆ. ಸೊ ಇಲ್ಲಿ ನೀವು ನೋಡ್ಬೋದು, ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ ನಾನು. ನೀವೇನಾದರೂ ಮುಂಚೆ ನಿಮಗೆ ಸ್ಯಾಲ್ರಿ ಎಷ್ಟಿತ್ತು, ಮೂಲ ವೇತನ 17,400 ಇದ್ದರೆ, ಸೊ ನಿಮಗೆ ಓವರಾಲ್ ಸ್ಯಾಲ್ರಿ ಬಂದು ಎಷ್ಟು ಬರ್ತಾ ಇತ್ತು? ಸೊ 29,005 ರೂಪಾಯಿ ಬರ್ತಾ ಇತ್ತು. ಇಲ್ಲಿದೆ ನೋಡಿ, 29,005. ಸೊ ಇವಾಗ ಏನಾಗುತ್ತೆ ನಿಮಗೆ, ಆ ಸ್ಯಾಲ್ರಿ ಏನಿರುತ್ತೆ ನಿಮಗೆ ಅಂತಂದರೆ ನೋಡ್ಬೋದು ನೀವು ಇಲ್ಲಿ 35,945 7th ಪೇನಲ್ಲಿ. ಇಲ್ಲಿದೆ ನೋಡಿ, 7ನೇ ವೇತನ ಆಗೋದಂತೆ. ಸೊ ನಿಮ್ಗೆ ಇಲ್ಲಿ ಏನಾಗುತ್ತೆ, ಸೊ ಡಿಫ್ರೆನ್ಸ್ ಬಂದು 6,940 ರೂಪಾಯಿ. ಇದು ಒಂದು ಎಕ್ಸಾಂಪಲ್ ಕ್ಯಾಲ್ಕುಲೇಷನ್. ನಿಮಗೆ ಅವಾಗ ಎಷ್ಟಿತ್ತು ಸ್ಯಾಲ್ರಿ? 29,000 ಆಯಿತು. ಇವಾಗ ಇಲ್ಲಿ 35,945 ಅಂದರೆ 6,900 ಅಂದರೆ 7,000 ಹೆಚ್ಚು ಕಮ್ಮಿ ನಿಮಗೆ ಹತ್ತತ್ರ ರೈಸ್ ಆಗಿದೆ. ಸೊ ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ ನಿಮ್ಮದು ಇಲ್ಲಿ ನೋಡ್ಬೋದು ನೀವು, ಮೂಲ ವೇತನ ನಿಮಗೆ ಎಷ್ಟು ಬರ್ತಾ ಇತ್ತು ಅವಾಗ. ಇಲ್ಲಿ ನೋಡಿ ಎಕ್ಸಾಂಪಲ್ ಇಲ್ಲಿದೆ. ನೀವು ಇಲ್ಲಿ ನೋಡ್ಬೋದು, ನಿಮಗೆ 33,917 ಬರ್ತಾ ಇತ್ತು 6ನೇ ವೇತನದಲ್ಲಿ. ಇವಾಗ ಎಷ್ಟಾಗಿದೆ ಅದು? 42,000 ಇಲ್ಲಿದೆ ನೋಡಿ, 42,081 ರೂಪಾಯಿ ಆಗಿದೆ. ಅಂದರೆ ನಿಮಗೆ ಇಲ್ಲಿ 8,164 ರೂಪಾಯಿ ಜಾಸ್ತಿ ಆಗಿದೆ. ಇದು ಕ್ಯಾಲ್ಕುಲೇಷನ್ ಇದೆ. ಅಂದರೆ ಓವರಾಲ್ ನಿಮಗೆ ಮೂಲ ವೇತನದ ಮೇಲೆ 27.50 ಅಂದರೆ 27.50% ನಿಮಗೆ ಇನ್ಕ್ರೀಸ್ ಆಗಿದೆ. ಸೊ 2024 ಪರಿಷ್ಕೃತ ವೇತನದ ಶೈಲಿ ನೋಡಿ, ಮೂಲ ವೇತನದ ನಿಗದಿ ಇಷ್ಟಾಗಿದೆ. ನಿಮಗೆ ಅಂದಾಜು ಅಂದರೆ ತುಟ್ಟಿ ಭತ್ಯೆ, DA, ಮನೆ HRA ಎಲ್ಲ ನಿಮಗೆ ಜಾಸ್ತಿಯಾಗಿ ಇಲ್ಲಿ ನಿಮಗೆ 7th ಪೇನಲ್ಲಿ ಎಷ್ಟು ಜಾಸ್ತಿ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಎಕ್ಸಾಂಪಲ್ ನೋಡಿ, ಯಾರಿಗೆಲ್ಲ 41,659 ಸ್ಯಾಲರಿ ಬರ್ತಿದೆ ಅವ್ರಿಗೆ 51,000 ಅಂದರೆ ನಿಮಗೆ 10,000 ಇಲ್ಲಿ ವೇರಿಯೇಷನ್ ಜಾಸ್ತಿ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಎಕ್ಸಾಂಪಲ್ 40,743 ಸ್ಯಾಲರಿ ಬರೋರಿಗೆ ಎಷ್ಟಾಗಿದೆ? 50,440 ಅಂದರೆ ನಿಮಗೆ 9,723 ರೂಪಾಯಿ ಜಾಸ್ತಿ ಆಗಿದೆ. ಈ ಥರ ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ ಓವರಾಲ್ ನೀವು ನೋಡೋದಾದ್ರೆ 27.5 ಅಂದರೆ ನಿಮಗೆ ಎಷ್ಟು ಸ್ಯಾಲರಿ ಬರ್ತಿದೆ? ಸೊ ನಿಮ್ಗೊಂದು ಅಪ್ರಾಕ್ಸಿಮೇಟ್ಲಿ ಒಂದು 36,000 ಸ್ಯಾಲರಿ ಬರ್ತಿದೆ ಅಂತ ಅನ್ಕೊಳ್ಳಿ. ಸೊ ನಿಮಗೆಲ್ಲ ಎಷ್ಟು ಜಾಸ್ತಿ ಆಗಿರುತ್ತೆ? 45,000 ಆಗಿರುತ್ತೆ. ಅಂದರೆ ನಿಮಗೆ ಈ ಸೈಕಲ್ ಬರ್ತದೆ ನೋಡಿ, 36,000 ಬರ್ತಿದೆ. ಸೊ 45,000 ಅಂದರೆ ನಿಮಗೆ 8,700 ಅಥವಾ 8,500 ಹತ್ರ ನಿಮಗೆ ಜಾಸ್ತಿ ಆಗಿರುತ್ತೆ. ಸೊ ಇನ್ನೊಂದು ಎಕ್ಸಾಂಪಲ್, ನಿಮಗೆ 30,000 ಅಥವಾ 31,000 ಬರ್ತಾ ಇದೆ ಅಂದರೆ ನಿಮಗೆ ಅದಾದರೆ 7,000 ಅಥವಾ 7,500 ನಿಮಗೆ ಜಾಸ್ತಿ ಆಗಿರುತ್ತೆ. ನೀವು ಈ ಕ್ಯಾಲ್ಕುಲೇಷನ್ ನೋಡ್ಕೊಂಡ್ರೆ ನಿಮ್ಮ ಸ್ಯಾಲರಿ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಓವರಾಲ್ ನಾನು ನೋಡೋದಾದ್ರೆ ಇಲ್ಲಿ 6th ಪೇ ಮತ್ತು 7th ಪೇ ಅಂದರೆ 6ನೇ ವೇತನ ಮತ್ತು 7ನೇ ವೇತನ ಎರಡೂ ಕ್ಯಾಲ್ಕುಲೇಷನ್ ಕೊಟ್ಟಿರೋದ್ರಿಂದ ಸೊ ನಿಮ್ಮ ಸ್ಯಾಲರಿಗೆ ನೀವು ಕ್ಯಾಲ್ಕುಲೇಟ್ ಮಾಡಿ ಈಸಿಯಾಗಿ ಫೈಂಡ್ ಮಾಡ್ಬೋದು. ಸೊ ನೀವು ನೋಡ್ಕೊಳ್ಳಿ, ಅಂದಾಜು ಅಂದರೆ ಹೆಚ್ಚು ಕಮ್ಮಿ 100 ರೂಪೀಸ್ 200 ಹೆಚ್ಚಿಗೆ ಆಗ್ಬೋದು. ಸೊ ಓವರಾಲ್ ನಿಮಗೆ ಈ ಕ್ಯಾಲ್ಕುಲೇಷನ್ ಪ್ರಕಾರ ಆದರೆ ಸೇಮ್ ಇರುತ್ತೆ. ಸೊ ಎಕ್ಸಾಂಪಲ್ 35,000 ಬರ್ತಾ ಇದೆ ನನಗೆ, 35,500. ಸೊ ಅಂದರೆ ನಿಮಗೆ 43 ಹತ್ರ 8,500 ಜಾಸ್ತಿ ಆಗುತ್ತೆ. ಸೊ ಇದು 6ನೇ ವೇತನ ಮತ್ತು 7ನೇ ವೇತನಕ್ಕಿರೋ ಅಂದರೆ ವೇತನದಲ್ಲಿ ಉಂಟಾಗುವ ಹೆಚ್ಚಳವನ್ನು ನಾನು ಈ ವಿಡಿಯೋನ ತಿಳಿಸ್ಕೊಟ್ಟಿದ್ದೀನಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.